ವರ್ಕೌಟ್ ರೂಟೀನ್ ಎಲ್ಲ ಹೆಂಗಿರುತ್ತೆ? ಜಿಮ್ಗೆ ಹೋಗ್ತೀರಾ ಅಥವಾ ಇಲ್ಲ ಅಂತಂದ್ರೆ ಯೋಗ ಗೀಗ ಏನಾದ್ರು ಮಾಡ್ತೀರಾ ಅಂತ? ಜಿಮ್ ಹೋಗ್ತಾ ಇದ್ದೀನಿ, ಬಟ್ ಜಿಮ್ಮಲ್ಲಿ ನಾನು ವೆಯ್ಟ್ ಲಿಫ್ಟ್ ಎಲ್ಲ ಮಾಡಲ್ಲ. ಹ್ಮ್. ಜಸ್ಟ್ ಕಾರ್ಡಿಯೋ, ಆಪ್ಸ್ ವರ್ಕೌಟ್ ಹ್ಮ್. ಅಷ್ಟೇ ಮಾಡೋದು. ಹ್ಮ್. ಬಿಟ್ರೆ ಡ್ಯಾನ್ಸ್ ಹ್ಮ್. ಡ್ಯಾನ್ಸ್ ನನ್ನ ರೊಟೀನ್ನಲ್ಲೇ ಇದೆ. ಡ್ಯಾನ್ಸ್ ಎಷ್ಟು ಅವರ್ಸ್ ಡೈಲಿ ಮಾಡ್ತಿರ್ತೀರಾ ಅಂತ? 1 hour ಡೈಲಿ 1 hour. ವೀಕ್ಲಿ ಟ್ವೈಸ್ ಆಗಿದೆ ಇವಾಗ, ಬಿಕಾಸ್ ಆಫ್ ಶೂಟ್ಸ್ ನಾವು ಡೈಲಿ ಮಾಡೋಕ್ಕಾಗಲ್ಲ. ಹ್ಮ್. ಸೊ ವೀಕ್ಲಿ ಟ್ವೈಸ್ ಡ್ಯಾನ್ಸ್ ಇದ್ರೆ. ಜಿಮ್ ನನಗೆ ತೆಲುಗುನಲ್ಲಿ ಕಂಟಿನ್ಯೂಸ್ ಜಿಮ್ ಹೋಗ್ಬೋದು, ಬಟ್ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಜಿಮ್ ಆಚೆ ಈಚೆ ಆಗುತ್ತೆ. ಬಿಕಾಸ್ ಇಲ್ಲಿ ಟೈಮಿಂಗ್ಸ್ ಬೇರೆ, ಅಲ್ಲಿ ಟೈಮಿಂಗ್ಸ್ ಬೇರೆ. ಸೊ ಅಲ್ಲಿ ಸ್ವಲ್ಪ ಮೇಂಟೈನ್ ಆಗುತ್ತೆ ಜಿಮ್ ಆ್ಯಂಡ್ ಡ್ಯಾನ್ಸ್ ಮಾಡಬೇಕು. ಈ ಕೆಲವೊಬ್ರೆಲ್ಲಾನು ಪಾತ್ರಕ್ಕೆ ತಕ್ಕಂಗೆ ಅವರ ಬಾಡಿ ಶೇಪ್ ಆಗಿರ್ಬೋದು, ಅಂಡ್ ಹಾಗೇನೆ ಕೆಲವರೆಲ್ಲಾನು ಪ್ಲಾಸ್ಟಿಕ್ ಸರ್ಜರೀಸ್, ಬೋಟ್ಯಾಕ್ಸ್, ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಎಲ್ಲ ಮಾಡಿಸ್ಕೊಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಐ ಥಿಂಕ್ ನಾವು ಅದನ್ನೆಲ್ಲ ಮಾಡಿಸೋದ್ರಿಂದ ನಮಗೆ ನಾವೇ ಆರ್ಟಿಫಿಷಿಯಲ್ ಲುಕ್ ತಗೋಬರ್ತಾ ಇದೀವಿ ಅಂತ ಅನ್ಸುತ್ತೆ. ಬಿಕಾಸ್ ನಾವು ಹೇಗಿದ್ದೀವಿ ಇವಾಗ ಎಲ್ಲರೂ ಅಷ್ಟೇ, ಅಂದರೆ ನಾನು ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇಲ್ವೇನೋ ಅಂತ ಮಾಡ್ಸೋದಕ್ಕೆ ಹೋಗ್ತಾರೆ. ಓಕೆ, ಅಂದರೆ ನಿಮಗೆ ಅದು ನಿಮ್ಮಲ್ಲಿ ನಿಮಗೇನೆ ಇಲ್ಲ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅಂದು ನೀವು ಹೋಗಿ ಮಾಡಿಸಿದ್ರೆ ಓಕೆ. ಒಬ್ರು ಹೇಳಿ ನೀವು ಹೋಗಿ ಮಾಡಿಸಿದ್ರೆ ಅದು ತಪ್ಪು. ಯಾಕೆಂದರೆ ನಮ್ಮನ್ನು ನಾವು ಇಷ್ಟಪಡ್ದು ಇನ್ಯಾರು ಇಷ್ಟಪಡ್ತಾರೆ ನಮ್ಮನ್ನು? ಸೊ ನಮ್ಮನ್ನು ನಾವು ಇಷ್ಟಪಡೋದ್ರಿಂದ ನಾವು ಹೇಗಿದ್ರು ನಾವು ಅದನ್ನು ಅಕ್ಸೆಪ್ಟ್ ಮಾಡಿರ್ತೀವಿ. ಮೇನ್ ಥಿಂಗ್ ನಮ್ಮ ಪೇರೆಂಟ್ಸ್ ನಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ಆ್ಯಂಡ್ ನಮ್ಮ ಪೇರೆಂಟ್ಸ್ ನಮ್ಮನ್ನ ಇಷ್ಟೆಲ್ಲ ಮುಂದೆ ತಂದು ಇಷ್ಟೆಲ್ಲ ಇದು ಮಾಡಿದ್ದಾರೆ ಅಂದಾಗ ಆ ಪೇರೆಂಟ್ಸಿಗೆ ನಾವು ಇಷ್ಟ ಆದರೆ ಸಾಕು. ನಾವು ಇನ್ನೊಬ್ರು ಮೂರನೇವ್ರಿಗೆ ಇಷ್ಟ ಆಗೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮಗೆ ಒಳಗೆ ಇಲ್ಲ ನಾನು ಸಮಥಿಂಗ್ ಏನೋ ನಾನು ಮಾಡಿಸ್ಬೇಕು, ಇಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಏನಾದರೂ ಬಂದಲ್ಲಿ ಹೋಗಬೇಕೇ ಹೊರತು ಮೂರನೇವ್ರು ಹೇಳಿದ್ರು ಅಂತ ಹೋಗೋದ್ರಲ್ಲಿ ಐ ಥಿಂಕ್ ಅದು ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ. ಆ ಥರ ನೋಡೋಕ್ಕೆ ಹೋದರೆ ಆರ್ಟಿಫಿಷಿಯಲ್ ಪರ್ಸ್ನಲಿ ನಾನು ನೋಡಿರೋ ಮಟ್ಟಿಗೆ ಕೆಲವ್ರಿಗೆ ವರ್ಕ್ ಆಗಿದೆ, ಕೆಲವ್ರಿಗೆ ವರ್ಕ್ ಆಗಿಲ್ಲ. ಅಟ್ ದ ಸೇಮ್ ಟೈಮ್ ನೀವು ಕೆಲವು ಟೈಮ್ ಅದನ್ನ ನಾವು ಫುಲ್ ಹೈಪ್ ಇದ್ದೀವಿ, ನಾವು ಫುಲ್ ನೀಟಾಗಿ ದುಡಿತಾ ಇದ್ದೀವಿ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ದಿನ ಮಾಡಿಸ್ಬೋದು ಅನ್ನೋರು ಏನು ಮಾಡ್ತಾರೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಕೆಲವ್ರು ಏನಂತಂದರೆ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿರ್ತಾರೆ, ಹೋಗಿ ಮಾಡಿಸ್ತಾರೆ, ದೆನ್ ನೆಕ್ಸ್ಟ್ ಸೆಷನ್ಗೆ ಅವ್ರು ಹೋಗಲ್ಲ. ಆ್ಯಂಡ್ ಅದು ಯಾವಾಗ ನಿಮಗೆ ಒಂದು ಸೆಷನ್ ಮಾಡಿಸಿ ಒಂದು ಸೆಷನ್ ಹೋಗಲ್ಲ, ಅದು ಇಂಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ಯಾವುದೇ ಟ್ರೀಟ್ಮೆಂಟ್ ಆಗಿದ್ರು ನೀವು ಅದನ್ನ ಲೈಫ್ ಲಾಂಗ್ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಆ ಥರ ಮಾಡೋದಕ್ಕಿಂತ ಥಿಂಕ್ ಮಾಡಿ ಏನೇ ಮಾಡೋದಿದ್ರು ಮಾಡಿ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಹಾಗೆಯೇ ಹೊರಗಿನ ಅಭಿಮಾನಿಗಳಿಗಾಗಿರ್ಬೋದು, ಬ್ಯೂಟಿ ಟಿಪ್ಸ್ ಏನಾದರೂ ಭೂಮಿಕಾ ಅವ್ರು ಕೊಡೋದಾದರೆ ನಿಮ್ಮ ಫಾಲೋವರ್ಸ್ಗೆ? ಬ್ಯೂಟಿ ಟಿಪ್ಸ್ ಅಂದರೆ ಇದನ್ನು ಯೂಸ್ ಮಾಡಿ ಅದನ್ನು ಯೂಸ್ ಮಾಡಿ ಅಲ್ಲ. ನೀವೇನೇ ಯೂಸ್ ಮಾಡೋದಿದ್ರು ಅದನ್ನು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡಿ. ಆ್ಯಂಡ್ ಯೂಸ್ ಟು ಇಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದಾದ್ರೂ ಪ್ರಾಡಕ್ಟ್ಸ್ಗೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ಯೂಸ್ ಟು ಇಟ್ ಆಗಿ. ಆ್ಯಂಡ್ ನಿಮ್ಮನ್ನು ನೀವು ಇಷ್ಟಪಡಿ. ಯಾರು ನಿಮ್ಮನ್ನು ಇಷ್ಟಪಡಬೇಕು ಅಂತ ಇಲ್ಲ, ನಿಮ್ಮನ್ನು ನೀವು ಇಷ್ಟಪಡಿ ಸಾಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.